ಸಿಕ್ಕಿದ್ರೆ ಕಿಸ್ಸು ಇಲ್ಲಾಂದರೆ ಮಿಸ್ಸು ಆಡ್ತೀವಿ. ಕಿಸ್ಮಿಸ್ ಎಮ್ ಎಲ್ ಎ ಇದೆಯಂತ ಎಮ್ ಎಲ್ ಎ ಒಂದು ಒಳ್ಳೆ ಅದನ್ನು ಇಷ್ಟಪಡ್ತಾಯಿದ್ದೆ ನಮ್ಮ ಕ್ಷೇತ್ರಕ್ಕೆ ಬಂದು ಅಧ್ವಾನ ಮಾಡಿಬಿಟ್ಟ. ಇದು ನಾನಿವತ್ತು ಈ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿ ನಿಂತ್ಕೋಬೇಕು JDS ಇಂದ ಅಂತ ನಂದು ತೀರ್ಮಾನ ಇಲ್ಲ. ಎಲ್ಲೋ ಒಂದು ಕಡೆ ನಮ್ಮ ಜನತೆದು ಹಿರಿಯ ಮುಖಂಡರು ಎಲ್ಲರದು ಸಲಹೆ ಪಡ್ಕೊಂಡು ಬಂದಿರೋದು. ನಮ್ಮ ಸರ್ಕಾರದಲ್ಲಿ ಯಾವ ರೀತಿ ಇವರು ಓಡಾಡ್ಕೊಂಡಿದ್ದಾನೆ, ಏನೇನು ಮಾಡ್ತಾ ಇದ್ದಾರೆ. ಆನೆ ಬಲ ಅಂದರೆ ಹುಡುಗರಿಗೆ ಏನು ಗೊತ್ತಾ ನಿಮಗೆ? ಗೊತ್ತಿಲ್ವ? ಆನೆ ಬಲ ಬಂದಂತೆ ಅಂದರೆ ಕಾಂಗ್ರೆಸ್ನಲ್ಲಿ ಶಕ್ತಿ ಇಲ್ವಾ? ಇಷ್ಟು ನಾಯಕರಿದ್ದಾರಲ್ಲ, ಇವ್ರು ಬಂದಿದ್ದಕ್ಕೆ ಆನೆ ಬಲ ಬಂದಿದೆ ಅಂತ ಯಾರೋ ನಮ್ಮ ಸನಿತ್ರ ಹೇಳ್ತಾರೆ. ಹೆಸರು ಹೇಳಕ್ಕೆ ಇಷ್ಟಪಡಲ್ಲ. ಆನೆ ಅಂದರೆ ಆನೆ, ಬಲ ಅಂದರೆ ದೆವ ಅಂತ. ಇಂಥ ದೆವರಿಗೆ ನಿಮ್ಗೆ ಒಳ್ಳೇದಾಗ್ತದ? ಬಡದಿಗಳಿಗೆ ರಾಜ್ಯದ ಜನತೆ ತೋರಿಸ್ತಾರೆ. ನಾನು ಹೇಳಿದ್ರೆ ತಪ್ಪಿಲ್ಲ, ಇದು ನೀವು ಅರ್ಥ ಮಾಡ್ಕೊಳ್ಳಿ. ಕೇಳಿ ಬಲ ಯಾವಂದ್ರೆ ಬಲ ಮಾಡ್ಕೊಡೋದು ಚೇತನಿಸ್ತ ಏನು ಆನೆ ಬಲ ಮಾಡ್ಬೋದು. ಆನೆ ಏನಿರ್ತಾನೆ ಏನೋ ಕುರಿನೋ ಏನೋ ಚಿಕ್ಕದು ಪಾಪದ ಹೆಸರು ಹೇಳ್ತಾ ಇದ್ರೆ ನಾನು ಒಪ್ಕೋತಾ ಇದ್ದೆ. ಖುದ್ದ ಆಟ ಇಲ್ಲ ಆನೆ ಕಲಿತೆ ಅಂತ ಹೇಳೋದು. ನಾನು ಒಂದು ದಿವಸ ಸುಳ್ಳು ಹೇಳಿದೆ, ಈ ಜಮೀನಿಗೆ ಇದು ಯಾರನ್ನ ಕಳಿಸಿ ಒಂದು ದಿವಸ ಸುಳ್ಳು ಹೇಳಿದೆ. ಎಲ್ಲ ನಮ್ಮ ಸನ್ನಿಧಿ ಸಿಕ್ಕೋದು ಜಮೀನು ಫ್ರೆಂಡ್ಸು ನಮ್ಮ ಫ್ರೆಂಡ್ಸ್ ಎಲ್ಲ ಹೋದೆ. ಇವು ನನಗೆ 25 ವರ್ಷ ಇದೆ, ಇವು 5 ವರ್ಷ ಇದೆ. ನನಗೆ ಹೇಳಿದ್ರು, ಏನು ನೀವು ಎಲ್ಲ ಯಜಮಾನರು ಜಮೀನು ಕಾಂಗ್ರೆಸ್ ಅಲ್ವ ಒಂದಾಗ್ಬಿಡ್ತೀರ ನೀವು? ನಾನು ಹೇಳಿದೆ, ನಾನು ಒಂದಾಗಲ್ಲಪ್ಪ. ಒಂದು ಮಾತು ಹೇಳ್ತಾಯಿದ್ದೀನಿ. ರಾಹುಲ್ ಗಾಂಧೀಜಿಯವರು ಏನು ಹೇಳಿದ್ದಾರೆ, 6 ವರ್ಷ ಕೆಲಸ ಮಾಡಬೇಕು, ಆರ್ತಿ ಮೆಂಬರ್ ಇರಬೇಕು, 5 ಅಡಿ ಹೈಟ್ ಇರಬೇಕು, ಕೇಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟಾರೆ. ನಾವು ಇವ್ನು ಲಾರಿಗೆ ಫೋನ್ ಮಾಡಿ ಕೇಳ್ತಾನೆ, ಒಬ್ಬ ಶಾಸಕ ಏನೋ ಡಿಸ್ಕ್ವಾಲಿಫೈ ಮಾಡಿಬಿಡ್ತಾರೆ ಅಂತ 5 ಅಡಿ ಹೈಟ್ ಇಲ್ಲ ಅಂದರೆ ಅಂತ. ಅಷ್ಟು ಭಯ. ಇಲ್ಲಿ ಸಂವಿಧಾನದ ಬಗ್ಗೆ ಗೊತ್ತಿಲ್ಲ, ಸುಳ್ಳು ಹೇಳಿದ್ದವರು ಗಾಬರಿ ತಗೋಬಿಟ್ಟಿದ್ರು. ನನ್ನ ಎಮ್ಮೆಲೆ ಇದು ಹೋಗ್ಬಿಡ್ತಾರೆ ಅಂತ ಹೇಳ್ತಾನೆ. ಕುಮಾರಸ್ವಾಮಿ ಅವರು ಬಂದಿಲ್ಲ, ನಮ್ಮ ಮುಸ್ಲಿಂ ಜನ ಕೇಳಿದ್ರು, ಅದಕ್ಕೆ ನಾನು ಮಂತ್ರಿಗೆ ರಾಜೀನಾಮಾ ಕೊಟ್ಟೆ. ಯಾರು ಇದ್ದಾರೆ ರಾಜ್ಯದಲ್ಲಿ ಇಂಥ ಮುಸ್ಲಿಂ ನಾಯಕ ಆಗ್ತಾನೆ, ನೀನು ಯಾತಕ್ಕೆ ಕೊಟ್ಟಿದ್ಯಾ ನಾನು ಕೇಳ್ತೀನಲ್ಲ, ಅವ್ರು ಉತ್ತರ ಕೊಡಿಲ್ಲ, ನಾನು ಕೊಡ್ತೀನಿ ನೀವು ಉತ್ತರ. ಅಮಾಯಕರು ಜನತೆ ಇರೋದು ನಮ್ಮ ಚಾಮರಾಜಪೇಟೆ ಕ್ಷೇತ್ರದಲ್ಲಿ. ಅಮಾಯಕರು ಜನತೆ ಸಿಲಂಗಳು 36 ಸಿಲಂಗಳು ಇರೋದು. ನೀನು 10 ಮನೆ ತಗೊಂಡು ಬಂದಿದ್ರೆ ಇವತ್ತು ರಾಜೀನಾಮಾ ರಾಷ್ಟ್ರಕ್ಕೆ ಕೊಡ್ತೀನಿ ನಾನು. ಇಲ್ಲಾಂದ್ರೆ 531 ಮನೆ ನಾನು ತಗೊಂಡು ಬಂದಿದ್ದೀನಿ ಇದೇ ಸರ್ಕಾರದಲ್ಲಿ. ಅಡ್ಬಿಟ್ಟು ನನಗೆ ತಪ್ಕೋತಾರೆ, ಮನೆ ಇಂತಿದ್ದು 5 ಲಕ್ಷ ನಿಮಗೆ ಶಾಂಕ್ಷನ್ ಮಾಡಿದ್ದೀನಿ ಅಂತ. ಆ ಕೆಲಸ ಮಾಡ್ತಾರೆ. ಜಿಮ್ಗಳು ಮಾಡಿದ್ದೀನಿ, ತಾಕತ್ತಿದೆಯಾ? ಪಾರ್ಕ್ ಮಾಡಿದ್ದೀನಿ, ತಾಕತ್ತಿದೆಯಾ? ಪೋಸ್ಟ್ ಆಫೀಸ್ ಮಾಡಿದ್ದೀನಿ, ನಿಮಗೆ ತಾಕತ್ತಿದೆಯಾ? MLA ನೀವು ಇಷ್ಟೇ ಬ್ರಿಡ್ಜ್ ಮಾಡಿಸಿದ್ದೀನಿ, ಹಿಂದೂ ರುದ್ರಭೂಮಿ ರೆಡಿ ಮಾಡಿಸಿದ್ದೀನಿ, ಮುಸ್ಲಿಂ ರುದ್ರಭೂಮಿ ರೆಡಿ ಮಾಡಿಸಿದ್ದೀನಿ. ಅನೇಕ ಕೆಲಸಗಳು ನನಗೇನೆ ಗೊತ್ತಿಲ್ಲ. ಎಂತೆಂಥ ಕೆಲಸ ಮಾಡಿದ್ದೀನಿ. ಕೆಲಸ ಮಾಡೋದಕ್ಕೆ ಜೋರು ದೇವಸ್ಥಾನ, ಮಜೀದ್, ಮಂದಿರ್, ಚರ್ಚು ಎಲ್ಲರಿಗೆ ನನ್ನ ಕಡೆಯಿಂದ ಖಾತಾ ಕಂದಾಯ ಫ್ರೀ. ನಮ್ಮ ಹಿರಿಯ ಮುಖಂಡರು ಎಲ್ಲ ಕೂತಿದ್ದಾರೆ, ಎಲ್ಲ ನಮ್ಮ ಸನ್ನಿಹಿತರು ಆತ್ಮೀಯರು ಎಲ್ಲ ಕೂತಿದ್ದಾರೆ. ಎಲ್ಲರಿಗೆ ಕೇಳ್ಕೊಳ್ಳಿ, ಬೇಡ ಇವ್ರು ಪಬ್ಲಿಕ್ಗೆ ಬೇಡ. ನಾವು ಹುಟ್ಟಿದ್ದು ಜನಗಳ ಭೂಮಿಯಾಗಿ ಎಲ್ಲ ಅರ್ಥಂದಿರು ಸನಿಯ ತಾಯಿ ಮಕ್ಕಳ ಥರ ಬದುಕ್ತಾ ಇರೋ ಜಾಗದಲ್ಲಿ ಒಂದು 10 ವರ್ಷ ಕಾಲದಿಂದ ಈ ಜಮೀನಾವರ್ಕನ ಬಂದು ದುಡ್ಡದು ರಾಜಕೀಯ ತೋರಿಸಿ ಒಳ್ಳೆಯದು ಮಾಡೋದು ಕೆಲಸ ಮಾಡ್ತಾ ಇದ್ದರೆ ನಾವು ಸುದ್ದಿ ಇರ್ತೇವೆ. ಅಲ್ಲಿ ಜಾತಿ ಅಂತ ಮಾಡಿಬಿಟ್ಟು ಎಲ್ಲೋ ಒಂದು ಕಡೆ ಅದು ಅಸಮಾಧಾನ ಇತ್ತು. ಏನು ನಮ್ಮ ಕ್ಷೇತ್ರದಲ್ಲಿ ನಮ್ಮ ಬಡಾವಣೆಯಲ್ಲಿ ಏನಾಗುತ್ತೆ ಅಂತ ಒಂದು ಭಯ ಇತ್ತು ನಮಗೆ. ಎಲ್ಲ ನಾಯಕರು ಎಲ್ಲ ಪಬ್ಲಿಕ್ನಲ್ಲಿ ಬಂದುಬಿಡ್ತು. ಅವಾಗ ಎಲ್ಲ ಮೀಡಿಯಾದಲ್ಲಿ ಮಾತಾಡಿದರೆ ನಾನು ನೋಡದೆ ಕೂತ್ಕೊಂಡು, ಒಬ್ಬರು ದೇಶಕ್ಕೆ ಪ್ರೇಮಿ ಆಗಬೇಕು, ಇಲ್ಲ ರಾಜಕೀಯ ಆಗಬೇಕು, ಇಲ್ಲ ಊರಿಗೆ ಆಗಬೇಕು, ಮನುಷ್ಯತ್ವ ಕೆಲಸ ಮಾಡೋನು ಒಂದು ಮಾಡೋಣ ಮನುಷ್ಯ. ಈ ಪಕ್ಷದಲ್ಲಿ ಅವನು ದೇವರಾಗ ಬೇಕಾಗಿಲ್ಲ, ಒಂದು ಮನುಷ್ಯದಿಂದ ಒಬ್ಬ ಮನುಷ್ಯ ಆಗಿ ಕೆಲಸ ಮಾಡೋಣ. ಅವ್ರ ದೇವರೂಪದಲ್ಲಿ ದೇವರು ದೇವತೆಗಳ ಆಶೀರ್ವಾದ ಇದ್ದಾರೆ ಕೆಲಸ ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ಮತ್ತು ಅನೇಕ ಫಂಡು ತಗೊಂಡು ಏನು ಮೋಸ ಮಾಡಿದ್ದಾರೆ ಚಾಮರಾಜಪೇಟೆ ಜನತೆ ತೋರಿಸ್ತಾರೆ. ಜಮೀನು ಒಬ್ಬರು ಮಾಜಿ ಪ್ರಧಾನಿ, ಪಾರ್ಟಿ, ಪಕ್ಷ, ಜಾತಿ, ಭೇದ ಭಾವ ಎಲ್ಲರ ಕಡೆ ಅವರು ಸೀನಿಯರ್ ಸಿಟಿಸನ್, ರಾಜ್ಯದ ಮುಖ್ಯಮಂತ್ರಿಯಾಗಿ ಮಾಜಿ ಪ್ರಧಾನಿ ಆಗಿರೋರು ಎಂತೆ ಮಾತಾಡಿದ್ದಾರೆ ಅಂದರೆ ಅದು ಯಾವ ಜನರ ಸಹಿಸ್ಕೊಳ್ಳೋ ನಡೆಯಿಲ್ಲ. ನಮ್ಮ ಮುಸ್ಲಿಂ ಧರ್ಮದ ಜನ, ನಮ್ಮ ಹಿಂದೂ ಧರ್ಮದಲ್ಲ, ಮುಸ್ಲಿಂ ಧರ್ಮದ ಜನ ಅದಕ್ಕೆ ಸಹಿಸ್ಕೊಳ್ಳೋಕ್ಕೆ ನಡೆಯಿಲ್ಲ. ಯಾಕಂದರೆ ಒಂದು ಸೀನಿಯರ್ ಒಬ್ಬ ಪ್ರಧಾನಿಗೆ ಈ ರೀತಿ ಮೋಸ ಮಾಡ್ತಾ ಇದ್ದಾರಲ್ಲ,
ಬರೀ ತಿಳ್ಕೊಂಡಿರ್ಬೋದು, ಬರೀ ದೇವೇಗೌಡರು ಮನೆಯಲ್ಲಿ ಜೆಡಿಎಸ್ನಲ್ಲಿ ಬರೀ ದೇವೇಗೌಡರು ಗೌಡರು ಮಾತ್ರ ಓದ್ಕೊಳ್ತಾರೆ ಅಂತ. ಅದು ಇಲ್ಲ, ಈ ಸರಿ ಆಗೋದು ಎಲ್ಲ ವರ್ಗದ ಜನ ಅಸಮಾಧಾನ ಆಗಿತ್ತು. ಏನು ಮಾಡ್ತಾರೆ ಹೊರಗಿನ ನೀವು ಮಾತಿದೆ, ನನಗೆ ಹೇಳಕ್ಕೆ ಇಷ್ಟಪಡಲ್ಲ. ನಾವು ಬಹಿರಂಗ ಸಭೆ ಮಾಡಿ ಹೇಳಕ್ಕೆ ಇಷ್ಟಪಡ್ತೀವಿ. ಆಮೇಲೆ ಹಿಂದೂ ಧರ್ಮಕ್ಕೆಲ್ಲ ಅಪೋಸ್ ಮಾಡ್ತಾರೆ. ಇವನು ತಿನ್ನವರು ಮುಸ್ಲಿಂ ಧರ್ಮಕ್ಕೆ ಎಂತೆ ದ್ರೋಹ ಮಾಡಿದ್ದಾನೆ. ಪ್ರಪಂಚ ಮುಳುಗವರು ಒಂದು 1,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ರೆ ಜಮೀರ್ ಅಹಮದ್ ಖಾನ್ ಸತ್ಯ ಇಲ್ಲ ಮಾಡೋಕ್ಕೆ, ಅದು ವಾಪಸ್ ಬರಲ್ಲ ಮುಸ್ಲಿಂ ಧರ್ಮಕ್ಕೆ. ಎಲ್ಲ ನಾಯಕರು, ಎಲ್ಲ ದೊಡ್ಡವರು, ಚಿಕ್ಕವರು ಎಲ್ಲ ಕೇಳ್ತಾ ಇದ್ದಾರೆ, ಏನು ಮಾಡೋದು? ಬರೋ ದಿನಗಳಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀನಿ, ಡಾಕ್ಯುಮೆಂಟ್ಸ್ ಇಲ್ಲಂತವ. ಈ ರೀತಿ ಮೋಸ ಮಾಡೋದ? ಅಧಿಕಾರಕ್ಕೋಸ್ಕರ ಈ ರೀತಿ ಮಾಡೋದ? ನೀನು ಧರ್ಮಕ್ಕೆ ನೋಡಿಲ್ಲ. ನಿಮ್ಮ ತಾಯಿ ಪಾರ್ಟಿ ಜೆಡಿಎಸ್ ಅಂತ ಹೇಳಿದರು. ನಮ್ಮ ತಾಯಿ ಮನೆ ನಮ್ದೊಡ್ಡ ಕಾಂಗ್ರೆಸ್ನಲ್ಲಿ ಬ್ಯಾಡ್ಕೊಂಡು ಬಂದಿದ ಮೇಲೆ ಈ ಕೆಲವು ನಾಯಕರು ನಿಕಾವು ಆಗ್ತಾರೆ ಜಮೀನು ಮಾತು ಕೇಳ್ಕೊಂಡು ಅಂತ ನನಗೆ ತುಂಬ ಬೇಸರ ಆಯಿತು. ಕೆಲವು ಜನಕ್ಕೆ 25 ಕೋಟಿ ನಾನು ಖರ್ಚು ಮಾಡ್ತೀನಿ, 50 ಕೋಟಿ ಮಾಡ್ಕೊಂಡು ಗೆಲ್ಲಿಸ್ಕೊಂಡು ಬಂದ್ಬಿಡ್ತೀನಿ ಅಣ್ಣ, ನಾನು ಜಮೀರ್ ಅಹಮದ್ ಖಾನ್ ಕರ್ನಾಟಕಕ್ಕೆ ಮುಸ್ಲಿಂ ನಾಯಕ ಅಂತ ಏನಪ್ಪ ಮಾಡಿದೀಯಾ? ಮುಸ್ಲಿಂ ಜನಕ್ಕೆ ಮನೆ ಎಲ್ಲಿತ್ತು ನಿಂದು? ಹೇಳ್ತಾ ಇದ್ದೆ ಎಲ್ಲರಿಗೆ, ನೀನು ನಾನು ಇದಕ್ಕೆ ಮನೆ ಇಲ್ಲ ಅಂತ. ನೀನು 8 ವರ್ಷದಿಂದ ಇವತ್ತು ಏನು ಮಾಡ್ಕೊಂಡು ಬಂದಿದ್ದೀಯಾ? ನಿಮ್ಮ ತಾಯಿಗೆ, ನಿಮ್ಮ ಹೆಂಡತಿಗೆ, ನಿಮ್ಮ ಮಕ್ಕಳಿಗೆ ನೀವು ಸರಿಯಾಗಿ ಗೊತ್ತಿಲ್ಲ. ಅರ್ಥ ಡಾಕ್ಯುಮೆಂಟ್ ಸಮುದಾಯ ಇದೆ, ನೀನು ಏನೇನು ದೂರ ಮಾಡಿದೀಯಾ ಅಂತ ನಾನು ತೋರಿಸ್ತೀನಿ.